ಬಿಗ್ ಬಾಸ್ ಸೀಸನ್ 6 ಅಲ್ಲಿ ನೀವು ಇದ್ರಿ. ಈ ಬಾರಿ ಬಿಗ್ ಬಾಸ್ ಸೀಸನ್ 10 ನೋಡ್ತಾ ಇದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ನೋಡ್ತಾ ಇಲ್ಲ ನಾನು. ನೋಡ್ತಾ ಇಲ್ಲ ಅಂದರೆ ಯಾಕೆ ನೋಡ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಈ ಮೊಬೈಲಲ್ಲಿ ಇದ್ರಲ್ಲಿ ಏನು ಬರುತ್ತೆ ಅದರಲ್ಲಷ್ಟೇ ನೋಡೋದು. ಟಿ ವಿ ಇದ್ರೂ ಕೇಬಲ್ ಅವೆಲ್ಲ ಏನು ಹಾಕ್ಸಿಲ್ಲ. ಆಮೇಲೆ ಹಾಗಾಗಿ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನ ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಅನ್ನೋದು ಆ್ಯಕ್ಚುಲಿ ನೋಡೋಕ್ಕೆ ಚಂದ. ಅದೊಂಥರ ಎಂಟರ್ಟೈನ್ಮೆಂಟ್ ಅಲ್ಲ. ಹಂಗೆ ಆಡಿಯನ್ಸ್ ಆಗಿ ಸುಮ್ಮನೆ ನೋಡ್ಕೊಂಡು ಒಂದು ಕಣ್ಣು ತಂಪು ಮಾಡ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಗ್ತಿದೆ ಈ ಸಲ. ಒಂದಷ್ಟು ದಿನಗಳು ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ. ಅಂದರೆ ಅಕ್ಷತಾ ಯಾರು ಅನ್ನೋವಂಥವ್ರು ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೊಂದು ಫೇಮ್ ನೇಮ್ ಇನ್ನೂ ಹೆಚ್ಚಾಯಿತು ಅಂತ ನಾನು ಹೇಳಬಹುದು. ಅದು ನಿಮ್ಮ ಲೈಫ್ನ ಹೇಗೆ ಟರ್ನ್ ಮಾಡ್ತು ಅಥವಾ ಏನು ಬದಲಾವಣೆ ಆಗಲಿಲ್ಲ, ಹೇಗಿತ್ತು ಹಾಗೆ ಇತ್ತ? ಒಂದು ಪ್ರಖ್ಯಾತಿ ಮತ್ತು ಕುಖ್ಯಾತಿ ಅಂತ ಇರುತ್ತೆ ಆಯಿತಾ. ಬಿಗ್ ಬಾಸ್ಗೆ ಹೋಗಿ ಪ್ರಖ್ಯಾತಳಾದೆ ಅಂತ ನಾನು ಅನ್ನಲ್ಲ ಆಯಿತಾ. ಆಮೇಲೆ ಇನ್ನೊಂದು ನನಗೆ ನೇಮು ಫೇಮು ಅಂತ ಇಟ್ಕೊಂಡು ನಾನು ಇಂಡಸ್ಟ್ರಿಗಾಗಲಿ ಈ ಟೆಲಿವಿಷನ್ಗಾಗಲಿ ಬಂದಿಲ್ಲ. ಈ ನೇಮು ಫೇಮಿಂದ ದೂರ ಇದ್ದು ನನ್ನ ಕೆಲಸಗಳನ್ನ ಮಾಡಬೇಕು, ನಟನೆಯೇ ಜೀವಾಳವಾಗಿ ಇಟ್ಕೊಂಡು ಬಂದವಳು. ಹಾಗಾಗಿ ಬಿಗ್ ಬಾಸ್ ಅನ್ನೋ ಒಂದು ಆಯ್ಕೆ ನನ್ನ ಒಂದು ತಪ್ಪಿನ ಆಯ್ಕೆ ಆಗಿತ್ತಷ್ಟೆ. ಬಿಗ್ ಬಾಸ್ ಸೀಸನ್ 6 ಅಲ್ಲಿ ನೀವು ಇದ್ರಿ. ಈ ಬಾರಿ ಬಿಗ್ ಬಾಸ್ ಸೀಸನ್ 10 ನೋಡ್ತಾ ಇದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ನೋಡ್ತಾ ಇಲ್ಲ ನಾನು. ನೋಡ್ತಾ ಇಲ್ಲ ಅಂದರೆ ಯಾಕೆ ನೋಡ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಈ ಮೊಬೈಲಲ್ಲಿ ಇದ್ರಲ್ಲಿ ಏನು ಬರುತ್ತೆ ಅದರಲ್ಲಷ್ಟೇ ನೋಡೋದು. ಟಿ ವಿ ಇದ್ರೂ ಕೇಬಲ್ ಅವೆಲ್ಲ ಏನು ಹಾಕ್ಸಿಲ್ಲ. ಆಮೇಲೆ ಹಾಗಾಗಿ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನ ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಅನ್ನೋದು ಆ್ಯಕ್ಚುಲಿ ನೋಡೋಕ್ಕೆ ಚಂದ. ಅದೊಂಥರ ಎಂಟರ್ಟೈನ್ಮೆಂಟ್ ಅಲ್ಲ. ಹಂಗೆ ಆಡಿಯನ್ಸ್ ಆಗಿ ಸುಮ್ಮನೆ ನೋಡ್ಕೊಂಡು ಒಂದು ಕಣ್ಣು ತಂಪು ಮಾಡ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಗ್ತಿದೆ ಈ ಸಲ. ಒಂದಷ್ಟು ದಿನಗಳು ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ. ಅಂದರೆ ಅಕ್ಷತಾ ಯಾರು ಅನ್ನೋವಂಥವ್ರು ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೊಂದು ಫೇಮ್ ನೇಮ್ ಇನ್ನೂ ಹೆಚ್ಚಾಯಿತು ಅಂತ ನಾನು ಹೇಳಬಹುದು. ಅದು ನಿಮ್ಮ ಲೈಫ್ನ ಹೇಗೆ ಟರ್ನ್ ಮಾಡ್ತು ಅಥವಾ ಏನು ಬದಲಾವಣೆ ಆಗಲಿಲ್ಲ, ಹೇಗಿತ್ತು ಹಾಗೆ ಇತ್ತ? ಒಂದು ಪ್ರಖ್ಯಾತಿ ಮತ್ತು ಕುಖ್ಯಾತಿ ಅಂತ ಇರುತ್ತೆ ಆಯಿತಾ. ಬಿಗ್ ಬಾಸ್ಗೆ ಹೋಗಿ ಪ್ರಖ್ಯಾತಳಾದೆ ಅಂತ ನಾನು ಅನ್ನಲ್ಲ ಆಯಿತಾ. ಆಮೇಲೆ ಇನ್ನೊಂದು ನನಗೆ ನೇಮು ಫೇಮು ಅಂತ ಇಟ್ಕೊಂಡು ನಾನು ಇಂಡಸ್ಟ್ರಿಗಾಗಲಿ ಈ ಟೆಲಿವಿಷನ್ಗಾಗಲಿ ಬಂದಿಲ್ಲ. ಈ ನೇಮು ಫೇಮಿಂದ ದೂರ ಇದ್ದು ನನ್ನ ಕೆಲಸಗಳನ್ನ ಮಾಡಬೇಕು, ನಟನೆಯೇ ಜೀವಾಳವಾಗಿ ಇಟ್ಕೊಂಡು ಬಂದವಳು. ಹಾಗಾಗಿ ಬಿಗ್ ಬಾಸ್ ಅನ್ನೋ ಒಂದು ಆಯ್ಕೆ ನನ್ನ ಒಂದು ತಪ್ಪಿನ ಆಯ್ಕೆ ಆಗಿತ್ತಷ್ಟೆ.